ಎಲ್ಲರಿಗೂ ಕಲ್ಚರಲ್ ವ್ಯಾಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಬನ್ನಿ, ನಾವಿವತ್ತು ಬಿಹಾರದಲ್ಲಿ ಬರ್ತಕ್ಕಂಥ ಬುದ್ಧಗಯ ಒಂದು ಸ್ಥಳಕ್ಕೆ ಬಂದಿದ್ದೀವಿ. ನೋಡಿ ಸ್ನೇಹಿತರೆ, ಇದು ಗಯಾದ ಒಂದು ರೈಲ್ವೆ ನಿಲ್ದಾಣ. ಇನ್ನು ಕನ್ಸ್ಟ್ರಕ್ಷನ್ ಎಲ್ಲ ನಡೀತಾ ಇದೆ. ಆದ್ರೂ ಒಂದು ಬಹಳ ದೊಡ್ಡದಾಗಿರ್ತಕ್ಕಂಥ ಒಂದು ರಾಜ್ಯ ಅಂತಲೂ ನಾವು ಹೇಳ್ಬೋದು ಸ್ನೇಹಿತರೆ. ಬನ್ನಿ, ನಾವು ಈಗ ಟ್ರೈನಿಂದ ಇಳಿದು IRCTCನವ್ರು ಮಾಡಿರ್ತಕ್ಕಂಥ ಬಸ್ನಲ್ಲಿ ನಾವು ಗಯಾ ಏನು ಬುದ್ಧನ ಒಂದು ಮಂದಿರ ಇದೆ ಅಲ್ಲಿಗೆ ನಾವು ಹೋಗ್ಬೇಕಾಗಿದೆ ಸ್ನೇಹಿತರೆ. ಹಾಗಾಗಿ ಈಗ ನಾವು ಅಲ್ಲಿಗೆ ಹೋಗೋಣ, ಬನ್ನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ಬುದ್ಧಗಯ ಬಂದು ಬಿಹಾರ ರಾಜ್ಯದ ಗಯಾ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಗೌತಮ ಬುದ್ಧ ಜ್ಞಾನೋದಯ ಪಡೆದಂಥ ಸ್ಥಳವಾಗಿದೆ ಸ್ನೇಹಿತರೆ. ಹಾಗಾಗಿ ಇದು ಪ್ರಪಂಚದಾದ್ಯಂತ ಪ್ರಸಿದ್ಧಿ ಪಡೆದಿರ್ತಕ್ಕಂಥ ಒಂದು ಸ್ಥಳ ಆಗಿದೆ ಸ್ನೇಹಿತರೆ. ಈ ಮಹಾಬೋಧಿ ದೇವಾಲಯ ಇದೆಯಲ್ಲ, ಇದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ. ಇದನ್ನು ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಸಾಮ್ರಾಟ್ ಅಶೋಕನು ಈ ಒಂದು ದೇವಾಲಯವನ್ನು ನಿರ್ಮಿಸ್ತಾ ಅಂತಕ್ಕಂಥದ್ದು ಇತಿಹಾಸದಲ್ಲಿ ಹೇಳುತ್ತೆ ಸ್ನೇಹಿತರೆ. ಇದೊಂದು ವಾಸ್ತುಶಿಲ್ಪ ಅತ್ಯಂತ ಸುಂದರವಾಗಿರ್ತಕ್ಕಂಥ ಒಂದು ಗೋಪುರವನ್ನು ಹೊಂದಿರತಕ್ಕಂಥದ್ದು. ಹಾಗೆಯೇ ಈ ಮಹಾಬೋಧಿ ದೇವಾಲಯದ ಹಿಂಭಾಗದಲ್ಲಿ ಸ್ನೇಹಿತರೆ ಒಂದು ಅರಳಿ ಮರ ಇದೆ. ಅದನ್ನು ಬೋಧಿ ವೃಕ್ಷ ಅಂತಲೂ ಸಹ ಕರೀತಾರೆ. ಈ ಒಂದು ಬುದ್ಧನಿಗೆ ಜ್ಞಾನೋದಯ ಆದಂಥ ಒಂದು ಸ್ಥಳ ಸ್ನೇಹಿತರೆ ಅದು. ಹಾಗಾಗಿ ಇದನ್ನು ಬಹಳ ಪವಿತ್ರವಾಗಿರ್ತಕ್ಕಂಥ ಒಂದು ಸ್ಥಳ ಅಂತಲೂ ಕರೀತಾರೆ ಸ್ನೇಹಿತರೆ. ಹಾಗೆಯೇ ಈ ಗಯಾದಲ್ಲಿ ಅನೇಕ ದೇಶಗಳ ಒಂದು ಬುದ್ಧನ ದೇವಾಲಯಗಳನ್ನು ಕಟ್ಟಿದ್ದಾರೆ ಸ್ನೇಹಿತರೆ. ಜಪಾನ್, ಥೈಲ್ಯಾಂಡ್, ಶ್ರೀಲಂಕಾ, ಭೂತಾನ್ ಮತ್ತು ಟಿಬೆಟ್, ಚೀನಾ, ಹೀಗೆ ಅನೇಕ ರಾಷ್ಟ್ರಗಳ ಬುದ್ಧನ ಮಂದಿರಗಳನ್ನು ನಾವು ಇಲ್ಲಿ ನೋಡ್ಬೋದು. ಇಲ್ಲಿ ಬೇರೆ ಬೇರೆ ದೇಶಗಳ ಒಂದು ಸಂಸ್ಕೃತಿ ಅಥವಾ ಅಲ್ಲಿನ ಒಂದು ವಾಸ್ತುಶಿಲ್ಪದ ಪ್ರಕಾರ ವಿಶೇಷವಾಗಿ ಬುದ್ಧನ ಮೂರ್ತಿಗಳನ್ನು ಇಲ್ಲಿ ನಾವು ನೋಡ್ಬೋದು ಸ್ನೇಹಿತರೆ. ಅದರಲ್ಲೂ ನಾವು ಇಲ್ಲಿ ಹಳೆಯ ಪೇಂಟಿಂಗ್ಸ್ಗಳನ್ನೂ ಸಹ ನೋಡ್ಬೋದು. ಹಾಗೆಯೇ ಬುದ್ಧನ ವಿಶೇಷ ಭಂಗಿಯ ಮೂರ್ತಿಗಳನ್ನು ಸಹ ನಾವು ಇಲ್ಲಿ ನೋಡ್ಬೋದು ಸ್ನೇಹಿತರೆ. ಹಾಗಾಗಿ ಬನ್ನಿ, ಬುದ್ಧಗಯಾಗೆ ಬಂದಾಗ ಈ ಎಲ್ಲ ದೇವಾಲಯಗಳನ್ನು ಒಮ್ಮೆ ಭೇಟಿ ಕೊಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ಗಯಾದಲ್ಲಿರ್ತಕ್ಕಂಥ ಚೈನಾ ಬುದ್ಧ ಮಂದಿರ್ ಎಲ್ಲ
ದೇಶದವರು ಬುದ್ಧನನ್ನು ಪೂಜಿಸ್ತಾರೆ. ಹಾಗಾಗಿ ಇದು ಚೈನಾದವ್ರು ಕಟ್ಟಿರ್ತಕ್ಕಂಥ ಒಂದು ಟೆಂಪಲ್ ಸ್ನೇಹಿತರೆ. ಹಾಗಾಗಿ ಎಲ್ಲ ಕಡೆ ಬುದ್ಧನೇ ಇದ್ರೂ ಶೈಲಿ ಬೇರೆ ಬೇರೆ ಇದೆ. ಹಾಗಾಗಿ ನಾವು ಎಲ್ಲ ಶೈಲಿಗಳನ್ನ ನೋಡ್ಕೊಂಡು ಹೋಗೋಣ. ಮೊದಲನೇದಾಗಿ ಇದು ಏನು ಟೆಂಪಲ್ ಇದೆ, ಇದು ಬಂದು ಬುದ್ಧನ ಚೈನಾದಲ್ಲಿರ್ತಕ್ಕಂತಹ ಅಥವಾ ಬುದ್ಧನ ಭಕ್ತರು ಕಟ್ಟಿಸಿರ್ತಕ್ಕಂಥ ಒಂದು ದೇವಾಲಯ ಸ್ನೇಹಿತರೆ. ಹಾಗಾಗಿ ನಾವು ಈ ಬುದ್ಧ ಟೆಂಪಲ್, ಚೈನಾ ಬುದ್ಧ ಟೆಂಪಲ್ ಅಂತ ಇದನ್ನು ಕರೀತಾರೆ. ಬನ್ನಿ ನೋಡ್ಕೊಂಡು ಬರೋಣ ಹೇಗಿದೆ ಅಂತ ಹೇಳಿ. ಪಕ್ಕದಲ್ಲಿ ಇಲ್ಲಿ ಹೋಗ್ಬೇಕನ್ಸುತ್ತೆ, ಅಲ್ಲಿ ಇಲ್ಲಿ 3 ಬುದ್ಧಗಳಿದೆ. ಚೆನ್ನಾಗಿದೆ. ನೋಡಿ ಸ್ನೇಹಿತರೆ, ನಮ್ಮ ಮುಂದೆ ಕಾಣ್ತಾ ಇರ್ತಕ್ಕಂಥದ್ದು 80 ಅಡಿಗಳ ಎತ್ತರದಲ್ಲಿರ್ತಕ್ಕಂತಹ ಧ್ಯಾನಸ್ಥ ಬುದ್ಧನ ಒಂದು ಮೂರ್ತಿಯನ್ನು ನಾವು ನೋಡ್ತಾ ಇದ್ದೀವಿ. ಬಹಳ ಸುಂದರವಾಗಿರ್ತಕ್ಕಂಥ ಈ ಒಂದು ಬುದ್ಧನ ಒಂದು ಮೂರ್ತಿ ಇದೆಯಲ್ಲ, ಇಲ್ಲಿನ ಒಂದು ದೊಡ್ಡ ಅಟ್ರಾಕ್ಷನ್ ಸ್ನೇಹಿತರೆ. ಹಾಗಾಗಿ ಇಲ್ಲಿ ಅನೇಕ ಬೌದ್ಧ ವಿಹಾರಗಳಿದೆ, ಮತ್ತು ಅನೇಕ ಮಠಗಳಿದೆ. ಹಾಗಾಗಿ ಪ್ರವಾಸಿಗರು ಬಂದರೆ ಇಲ್ಲಿ ಒಂದು ದಿನ ಇದ್ದು ಈ ಎಲ್ಲ ಒಂದು ಬುದ್ಧನ ಸ್ಥಳವಾಗಿರ್ತಕ್ಕಂಥ ಗಯಾ ಏನಿದೆ ಇದನ್ನು ನೋಡ್ಕೊಂಡು ಹೋಗ್ಬೋದು ಸ್ನೇಹಿತರೆ. ಇಲ್ಲಿ ಬರಲಿಕ್ಕೆ ಅಂತಾರಾಷ್ಟ್ರೀಯ ಒಂದು ವಿಮಾನ ನಿಲ್ದಾಣವೂ ಸಹ ಇದೆ, ಹಾಗೆಯೇ ರೈಲ್ವೆ ನಿಲ್ದಾಣ ಇದೆ. ಇಲ್ಲಿ ಪ್ರತಿ ವರ್ಷ ಲಕ್ಷಾಂತರ ಪ್ರವಾಸಿಗರು ಮತ್ತು ಬೌದ್ಧ ಭಿಕ್ಷುಗಳು ಶಾಂತಿ ಮತ್ತು ಆಧ್ಯಾತ್ಮಿಕತೆಯ ಹುಡುಕಾಟದಲ್ಲಿ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡ್ತಾರೆ ಸ್ನೇಹಿತರೆ. ನಾವು ಬಂದಿದ್ದೀವಿ, ಈ ಒಂದು ಬುದ್ಧನ ಮೂರ್ತಿಯನ್ನು ನೋಡಿ ಕಣ್ತುಂಬಿಕೊಂಡಿದ್ವಿ. ತುಂಬ ಸುಂದರವಾಗಿರ್ತಕ್ಕಂಥ ಈ ಬುದ್ಧ ಮೂರ್ತಿಯನ್ನು ನೋಡೋದೇ ಒಂದು ಖುಷಿ ಸ್ನೇಹಿತರೆ. ಬನ್ನಿ ನೀವು ಒಮ್ಮೆ ನೋಡಿ. ನೋಡಿ ಸ್ನೇಹಿತರೆ, ಹಾಗೆಯೇ ಈ ಬುದ್ಧಗಯಾದಲ್ಲಿ ಬರ್ತಕ್ಕಂಥ ಇನ್ನೊಂದು ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ದೇವಾಲಯ ಅಂತಂದರೆ ಅದು ವಿಷ್ಣುಪಾದ ದೇವಾಲಯ ಸ್ನೇಹಿತರೆ. ಇದು ಗಯಾದಲ್ಲಿ ಬರ್ತಕ್ಕಂಥ ಒಂದು ದೇವಾಲಯ. ಹಿಂದೂ ಧಾರ್ಮಿಕ ಧರ್ಮದ ಅತ್ಯಂತ ಪವಿತ್ರ ಯಾತ್ರಾ ಸ್ಥಳಗಳಲ್ಲಿ ಒಂದಾಗಿದೆ ಸ್ನೇಹಿತರೆ. ಹಾಗಾಗಿ ಈ ದೇವಾಲಯದ ಪ್ರಮುಖ ಆಕರ್ಷಣೆ ಅಂತಂದರೆ ಗರ್ಭಗುಡಿಯಲ್ಲಿರುವ 40 ಸೆಂಟಿಮೀಟರ್ ಉದ್ದದ ವಿಷ್ಣುವಿನ ಒಂದು ಪಾದ ಇದೆ ಸ್ನೇಹಿತರೆ ಒಳಗೆ. ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದ್ರ ಬಗ್ಗೆ ನಿಮಗೆ ಒಳಗೋಗಿ ತೋರಿಸ್ತೀನಿ. ಬನ್ನಿ, ಈಗ ನಾವು ಎಂಟ್ರೆನ್ಸಲ್ಲಿದ್ದೀವಿ. ಈಗ ನಾವು ವಿಷ್ಣುಪಾದ ಮಂದಿರದ ಒಳಗೆ ಹೋಗೋಣ. ಅಲ್ಲಿ ವಿಷ್ಣುಪಾದ ಯಾವ ರೀತಿ ಇದೆ, ಅದರ ವಿಶೇಷತೆ ಏನು ಅಂತಕ್ಕಂಥದ್ದನ್ನ ನಿಮಗೆ ತಿಳಿಸ್ತೀನಿ. ಬನ್ನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು ವಿಷ್ಣುಪಾದ ಮಂದಿರ. ಇಲ್ಲಿ ಪಿತೃ ಪಿಂಡ ಪ್ರದಾನ ಮಾಡ್ತಾ ಇದ್ದಾರೆ. ಇದು ಸ್ವರ್ಗಕ್ಕೆ ಇರ್ತಕ್ಕಂಥ ಪಿತೃಗಳಿಗೆ ಅರ್ಪಿಸ್ತಕ್ಕಂತಹ ಬಹು ಪುಣ್ಯವಾಗಿರ್ತಕ್ಕಂಥ ಒಂದು ಕಾರ್ಯ ಸ್ನೇಹಿತರೆ. ನೋಡಿ, ಇಲ್ಲಿ ಪಿತೃಗಳಿಗೆ ಪಿಂಡ ಪ್ರದಾನ ಮಾಡ್ತಾ ಇದ್ದಾರೆ.
ನೋಡಿ, ಪಿತೃಕಾರ್ಯ ಮತ್ತು ಮೋಕ್ಷಕ್ಕಾಗಿ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ನಮ್ಮ ಪೂರ್ವಜರಿಗೆ ಅಥವಾ ನಮ್ಮ ತೀರ್ಕೊಂಡಿರ್ತಕ್ಕಂಥ ಹಿರಿಯರಿಗೆ ಪಿಂಡದಾನ ಮಾಡ್ತಕ್ಕಂಥದ್ದು ನಮ್ಮ ಪ್ರತೀತಿನಲ್ಲಿದೆ. ಹಾಗಾಗಿ ಅವ್ರಿಗೆ ಮೋಕ್ಷ ಸಿಗುತ್ತೆ ಇಲ್ಲಿ ಬಂದು ನಾವು ಪಿಂಡದಾನ ಮಾಡಿದ್ರೆ ಅಂತ ಹೇಳಿ ಇಲ್ಲಿನ ಒಂದು ನಂಬಿಕೆ ಸ್ನೇಹಿತರೆ. ಹಾಗಾಗಿ ಇಲ್ಲಿನ ಒಂದು ದೇವಾಲಯಕ್ಕೆ ಬಂದು ನೇರವಾಗಿ ಇಲ್ಲಿ ಈ ಪಲ್ಗುಣಿ ನದಿ ಇದೆ ಪಕ್ಕದಲ್ಲಿ, ಅಲ್ಲಿ ಸ್ನಾನ ಮಾಡಿ ಈ ಒಂದು ಮರ ಏನಿದೆಯಲ್ಲ, ಇದು ಪುರಾತನವಾಗಿರ್ತಕ್ಕಂಥ ಒಂದು ಆಲದ ಮರ ಸ್ನೇಹಿತರೆ. ಇಲ್ಲಿ ತಾವು ತಂದಂತಹ ಅಥವಾ ತಾವು ಪೂಜೆ ಮಾಡಿ ಅರ್ಪಿಸ್ತಕ್ಕಂಥ ಪಿಂಡಗಳನ್ನು ಇಲ್ಲಿ ನೈವೇದ್ಯ ಮಾಡ್ತಾರೆ ಸ್ನೇಹಿತರೆ. ಹಾಗಾಗಿ ಇಲ್ಲಿಗೆ ಪಿತೃಗಳು ಬರ್ತಾರೆ ಅಂತಕ್ಕಂಥದ್ದು ಒಂದು ನಂಬಿಕೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ದೇವಾಲಯವನ್ನು 1787ರಲ್ಲಿ ಇಂದೋರ್ನ ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಅಂತಕ್ಕಂಥವ್ರು ಇದನ್ನ ಜೀರ್ಣೋದ್ಧಾರ ಮಾಡಿದ್ದಾರೆ. ಇದು ಬೂದು ಬಣ್ಣದ ಗ್ರಾನೈಟ್ ಕಲ್ಲುಗಳಿಂದ ನಿರ್ಮಿತವಾಗಿದೆ ಸ್ನೇಹಿತರೆ. ಹಾಗೇನೆ ಇಲ್ಲಿ ಒಂದು ಶಿವಲಿಂಗನೂ ಸಹ ಇದೆ. ನಾವು ಒಳಗೆ ಹೋದ್ರೆ ಎದುರಿಗೇನೆ ನಮಗೆ ಒಂದು 42 ಸೆಂಟಿಮೀಟರ್ನ ಒಂದು ವಿಷ್ಣು ಮೂರ್ತಿ ಕಾಣುತ್ತೆ ಎದುರಿಗೆ ನೋಡಿ ಸ್ನೇಹಿತರೆ. ಅದರ ಮುಂದೆ ಒಂದು ಬಂಡೆ ಇದೆ ನೋಡಿ. ಆ ಬಂಡೆಯ ಮೇಲೆ ನಾವು ಒಂದು ವಿಷ್ಣು ಪಾದವನ್ನು ನೋಡ್ಬೋದು. ಅದಕ್ಕೆ ನೋಡಿ ಸುತ್ತಲೂ ಬೆಳ್ಳಿಯ ಕಟ್ಟನ್ನು ಹಾಕಿದರೆ ಇದೇ ಸ್ನೇಹಿತರೆ ವಿಷ್ಣು ಪಾದ. ನೋಡಿ ಸ್ನೇಹಿತರೆ, ಇದಕ್ಕೊಂದು ಪೌರಾಣಿಕ ಹಿನ್ನೆಲೆನೂ ಇದೆ. ಏನಂತ ಅಂದರೆ, ಗಯಾಸುರ ಅಂತಕ್ಕಂಥ ಒಬ್ಬ ರಾಜ ಅಥವಾ ರಾಕ್ಷಸ, ಅವನು ಕಠಿಣ ತಪಸ್ ಮಾಡಿ ದೇವರಲ್ಲಿ ಆಶೀರ್ವಾದ ಪಡಿತಾನೆ. ಏನಂತ ಅಂದರೆ, ಮೋಕ್ಷ ಪಡಿಬೇಕಾದ್ರೆ ನನ್ನನ್ನು ಮುಟ್ಟಿದ್ರೆ ಸಾಕು ಎಲ್ಲರಿಗೂ ಮೋಕ್ಷ ಸಿಗ್ಬೋಗ್ಲಿ ಅಂತ ಹೇಳಿ ಒಂದು ವರ ಪಡಿತಾನೆ. ಇದರಿಂದ ಏನಾಗುತ್ತೆ ಅಂತಂದರೆ, ಪಾಪಿಗಳು ಸಹ ಇವನನ್ನು ಮುಟ್ಟಿ ಸ್ವರ್ಗಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು ದೇವತೆಗಳಿಗೆ ಗೊತ್ತಾಗುತ್ತೆ. ಆಗ ಈ ಒಂದು ಕಾರ್ಯವನ್ನು ನಿಲ್ಲಿಸಬೇಕು ಅಂತ ಹೇಳಿ ವಿಷ್ಣು ಗಯಾಸುರನ ಎದೆಯ ಮೇಲೆ ತನ್ನ ಪಾದವನ್ನಿಟ್ಟು ಅವನನ್ನು ಭೂಮಿಯ ಕೆಳಗೆ ತುಳಿತಾನೆ ಸ್ನೇಹಿತರೆ. ಆ ಸಮಯದಲ್ಲಿ ಮೂಡಿದ ಪಾದವೇ ಈ ಒಂದು ವಿಷ್ಣು ಪಾದ ಅಂತ ಹೇಳಿ ಕರೀತಾರೆ ಸ್ನೇಹಿತರೆ. ನೋಡಿ, ಇದು ದೇವಾಲಯದ ಒಂದು ಶಿಖರ ಭಾಗ. ನಾನು ಆಗ್ಲೇ ಹೇಳ್ದಂಗೆ ನಿಮಗೆ ತೋರಿಸ್ದೆ ಆಗಲೇ ವಿಷ್ಣು ಪಾದವನ್ನು. ಅದು 40 ಸೆಂಟಿಮೀಟರ್ ಉದ್ದ ಇರ್ತಕ್ಕಂಥ ಒಂದು ವಿಷ್ಣುವಿನ ಬಲಗಾಲಿನ ಪಾದದ ಗುರುತು ಅಂತ ಹೇಳ್ತಾರೆ. ಇದನ್ನು ಘನವಾದ ಬಸಾಲ್ಟ್ ಕಲ್ಲಿನಲ್ಲಿ ಕೆತ್ತಲಾಗಿದೆ ಅಂತ ಹೇಳ್ತಾರೆ. ಇದು ಧರ್ಮಶಿಲೆ ಅಂತಲೂ ಸಹ ಕರೀತಾರೆ. ಈ ಪಾದದ ಗುರುತಿನಲ್ಲಿ ಶಂಖ, ಚಕ್ರ, ಗದೆಗಳಂತಹ 9 ವಿಭಿನ್ನ ಚಿಹ್ನೆಗಳಿವೆ ಅಂತಲೂ ಸಹ ನಂಬಲಾಗಿದೆ ಸ್ನೇಹಿತರೆ. ನೋಡಿ, ಇದು ನಮ್ಮ ಬುದ್ಧಗಯಾದಲ್ಲಿ ಬರ್ತಕ್ಕಂಥ ಏನು ನಾನು ಆಗ್ಲೇ ಹೇಳಿದೆ ವಿಷ್ಣುಪಾದ ಮಂದಿರ ಅಂತ, ಅದು ಪಲ್ಗುಣಿ ನದಿಯ ದಡದಲ್ಲೇ ಇರ್ತಕ್ಕಂಥದ್ದು. ಅದರ ಪಕ್ಕದಲ್ಲಿ ಈ ಒಂದು ಪಕ್ಕದಲ್ಲಿ ಸೀತಾಕುಂಡ ಅಂತ ಹೇಳಿ ಒಂದು ಪವಿತ್ರವಾದ ಸ್ಥಳ ಇದೆ. ಇದು ಬಿಹಾರ ಜಿಲ್ಲೆ ಪಲ್ಗುಣಿ ನದಿಯ ದಡದಲ್ಲಿರ್ತಕ್ಕಂಥ ಒಂದು ಪುಣ್ಯಕ್ಷೇತ್ರ. ಪುರಾಣದ ಪ್ರಕಾರ ಶ್ರೀರಾಮ, ಲಕ್ಷ್ಮಣ ಮತ್ತು ಸೀತೆಯರು ತಮ್ಮ ತಂದೆಯಾದ ದಶರಥ ಮಹಾರಾಜನ ಪಿಂಡದಾನ ಶ್ರಾದ್ದ ಮಾಡಕ್ಕೆ ಇಲ್ಲಿಗೆ ಬಂದಿರ್ತಾರೆ.
ಆಗ ರಾಮ ಮತ್ತು ಲಕ್ಷ್ಮಣರು ಪೂಜೆಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ತರಲು ಹೋದಾಗ ದಶರಥ ಆತ್ಮವು ಸೀತೆಯ ಮುಂದೆ ಪ್ರತ್ಯಕ್ಷವಾಗಿ ಹೇಳುತ್ತಂತೆ, ನನಗೆ ಹಸುವಾಗಿದೆ, ನನಗೇನಾದರೂ ಊಟ ಕೊಡಿ ಅಂತ ಕೇಳುತ್ತೆ. ಆಗ ಸೀತೆ ಮಾತೆ ತಡ ಮಾಡದೆ ಫಲ್ಗುಣಿ ನದಿಯ ಮರಳನ್ನೇ ಪಿಂಡವನ್ನಾಗಿ ಮಾಡಿ ದಶರಥನಿಗೆ ಅರ್ಪಿಸಿದಳು ಅಂತ ಹೇಳ್ತಾರೆ ಸ್ನೇಹಿತರೆ. ಹಾಗಾಗಿ ಈ ಒಂದು ಸ್ಥಳದಲ್ಲಿ ನೋಡಿ, ಈ ಒಂದು ಸೀತಾಮಾತೆಯ ಪಾದದ ಗುರುತುಗಳಿದೆ ಅಂತ ನಂಬಿದರೆ ಸ್ನೇಹಿತರೆ. ಹಾಗಾಗಿ ಇದೊಂದು ಪವಿತ್ರವಾಗಿರ್ತಕ್ಕಂಥ ಸ್ಥಳ. ಹಾಗಾಗಿ ಜನರು ಶ್ರದ್ಧಾ ಭಕ್ತಿಗಳಿಂದ ಇಲ್ಲಿ ಪೂಜೆ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದು ಸ್ನೇಹಿತರೆ. ಹಾಗೇನೆ ಈ ಕುಂಡದ ಸಮೀಪದಲ್ಲೇ ಫಲ್ಗುಣಿ ನದಿ ಹರಿತಾ ಇರೋದ್ರಿಂದ ಇದು ಸೀತೆಯ ಶಾಪದಿಂದಾಗಿ ಈ ನದಿ ಮೇಲ್ಭಾಗದಲ್ಲಿ ಒಣಗದಂಗೆ ಕಂಡ್ರು ಸಹ ಮರಳನ್ನ ಸ್ವಲ್ಪ ಅಗಿದ್ರೆ ಅದರೊಳಗೆ ನೀರು ಸಿಗುತ್ತೆ ಅಂತಕ್ಕಂಥದ್ದು ಹೇಳ್ತಾರೆ ಸ್ನೇಹಿತರೆ. ಹಾಗಾಗಿ ಈಗ ನೀರಿಲ್ಲ, ಆದ್ರೆ ಸ್ವಲ್ಪ ತೆಗೆದ್ರೆ ನೀರು ಬರುತ್ತೆ ಅಂತಲೂ ಸಹ ಇಲ್ಲಿನ ಒಂದು ನಂಬಿಕೆ ಇದೆ ಸ್ನೇಹಿತರೆ. ಹಾಗಾಗಿ ಏನು ಇಲ್ಲಿ ಬರ್ತಕ್ಕಂಥ ಭಕ್ತರು ವಿಷ್ಣು ಪಾದಕ್ಕೆ ಭೇಟಿ ನೀಡಿ ಸೀತಾಕುಂಡಕ್ಕೂ ಭೇಟಿ ಕೊಡ್ತಕ್ಕಂಥದ್ದು, ಇಲ್ಲಿನ ಮತ್ತೆ ಪಿತೃಗಳಿಗೆ ಅರ್ಪಣೆ ಬಿಡುವುದರಿಂದ ಮೋಕ್ಷ ಸಿಗುತ್ತೆ ಅಂತಕ್ಕಂಥ ಒಂದು ಬಲವಾದ ನಂಬಿಕೆ ಇದೆ. ವರ್ಷದ ಎಲ್ಲ ದಿನಗಳಲ್ಲೂ ಇಲ್ಲಿಗೆ ಹೋಗ್ಬಹುದು. ಆದರೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳು ಬಹಳ ಪ್ರಶಸ್ತವಾಗಿರ್ತಕ್ಕಂಥ ಒಂದು ಸಮಯ ಸ್ನೇಹಿತರೆ. ಹಾಗಾಗಿ ಪಿತೃಪಕ್ಷ ಮೇಳನು ಸಹ ಇಲ್ಲಿ ನಡೆಯುತ್ತೆ. ಹಾಗಾಗಿ ಲಕ್ಷಾಂತರ ಜನ ಇಲ್ಲಿ ಭೇಟಿ ಕೊಡ್ತಾರೆ ಸ್ನೇಹಿತರೆ. ನೀವು ಗಯಾ ಪ್ರವಾಸಕ್ಕೆ ಹೋದ್ರೆ ಈ ಸೀತಾಕುಂಡು ಮತ್ತು ವಿಷ್ಣುಪಾದ ದೇವಾಲಯ ಹಾಗೇನೆ ಮಹಾಬೋಧಿ ದೇವಾಲಯ ಇವನ್ನೆಲ್ಲವನ್ನು ನೋಡ್ಕೊಂಡು ಬನ್ನಿ ಸ್ನೇಹಿತರೆ. ಥ್ಯಾಂಕ್ ಯು.